ಸಿದ್ದು ಆಪ್ತ ಜಮೀರ್ ಅಹಮದ್ ಖಾನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಜಮೀರ್ ವಿರುದ್ಧವಾಗಿ ಆದಾಯ ಮೀರಿ ಆಸ್ತಿಯನ್ನ ಗಳಿಕೆ ಮಾಡಿರುವಂತಹ ಒಂದು ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಜಮೀರ್ ವಿರುದ್ಧವಾಗಿ ದಾಖಲಾಗಿತ್ತ ಪ್ರಕರಣ ಅನ್ನುವಂತಹ ಪ್ರಶ್ನೆ ನೋಡಿ. ಈಗ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಜಮೀರ್ ಅಹಮದ್ ಖಾನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಜಮೀರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ದೃಢಪಟ್ಟಿರುವಂತದ್ದು. ಹಾಗಾದ್ರೆ ಜಮೀರ್ ವಿರುದ್ಧ ದಾಖಲಾಗಿತ್ತ ಪ್ರಕರಣ. ಜಮೀರ್ಗೆ ಮತ್ತೆ ಚುಚ್ಚುತ್ತಾ ಇದೆ ಅಕ್ರಮ ಆಸ್ತಿ ಮುಳ್ಳು. ಕೋರ್ಟ್ ಮೆಟ್ಟಿಲೇರ್ತಾರ ಕಾಂಗ್ರೆಸ್ನ ಶಾಸಕ ಜಮೀರ್ ಅಂತ. ಟಗರು ಸಿದ್ದರಾಮಯ್ಯ ಆಪ್ತನಿಗೆ ಅಕ್ರಮ ಆಸ್ತಿ ಕುಣಿಕೆ. ಶಾಸಕನಾದ ಬಳಿಕ ದಿಢೀರ್ ಜಮೀರ್ ಆಸ್ತಿ ಏರಿಕೆಯಾಗಿದೆ. ಇಲ್ಲಿ ದಿಢೀರ್ ಆಸ್ತಿ ಏರಿಕೆ. ರಾಜ್ಯಪಾಲರಿಗೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆದಾಯವನ್ನ ಮೀರಿ ಆಸ್ತಿ ಗಳಿಕೆ ಮಾಡಲಾಗಿದೆ ಅಂತ ಲೋಕ ತನಿಖೆಯಲ್ಲಿ ದೃಢಪಟ್ಟಿದೆ. ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಗೆ ಅನುಮತಿಯನ್ನ ಪ್ರಸ್ತಾವನೆ ಮಾಡಲಾಗಿದೆ. ಕ್ರಿಮಿನಲ್ ಮೊಕದ್ದಮೆಗಾಗಿ ರಾಜ್ಯಪಾಲರಿಗೆ ಇಲ್ಲಿ ಪ್ರಸ್ತಾವನೆಯನ್ನ ಮಾಡಲಾಗಿದೆ. ಸಿದ್ದರಾಮಯ್ಯನವರ ಆಪ್ತ ಜಮೀರ್ ಅಹಮದ್ ಖಾನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಜಮೀರ್ ವಿರುದ್ಧವಾಗಿ ಆದಾಯವನ್ನ ಮೀರಿ ಆಸ್ತಿ ಗಳಿಕೆ ದೃಢಪಟ್ಟಿದೆ. ಏನೋ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬಂದಿದೆ. ಹಾಗಾದ್ರೆ ಜಮೀರ್ ವಿರುದ್ಧ ದಾಖಲಾಗುತ್ತಾ ಪ್ರಕರಣ? ಕೋರ್ಟ್ ಮೆಟ್ಟಿಲೇರ್ತಾರ ಕಾಂಗ್ರೆಸ್ನ ಶಾಸಕ ಜಮೀರ್ ಅಂತ. ಜಮೀರ್ಗೆ ಮತ್ತೆ ಈಗ ಆಸ್ತಿಯ ಮುಳ್ಳು ಚುಚ್ಚುತ್ತಾ ಟಗರು ಸಿದ್ದರಾಮಯ್ಯ ಆಪ್ತನಿಗೆ ಅಕ್ರಮ ಆಸ್ತಿ ಕುಣಿಕೆ ಇರುವಂಥದ್ದು. ಏನೋ ಶಾಸಕ ಜಮೀರಿಗೆ ದಿಢೀರ್ ಏನೋ ಒಂದು ಶಾಸಕ ಜಮೀರ್ ಬಳಿ ಆಸ್ತಿ ದಿಢೀರ್ ಏರಿಕೆ. 2005ರಲ್ಲಿ ಶಾಸಕನಾಗುವ ಮುನ್ನ ಮೈಸೂರಿನಲ್ಲಿ ಒಂದು ಸೈಟ್ ಇತ್ತು. ಸದಾಶಿವನಗರದಲ್ಲಿ ಫ್ಲಾಟ್, ಬ್ಯಾಂಕ್ ಖಾತೆಯಲ್ಲಿ ಹಣ. ಶಾಸಕ ಸಚಿವರಾದ ಬಳಿಕ ಸ್ಥಿರಾಸ್ತಿ ಚರಾಸ್ತಿ ಪ್ರಮಾಣ ಏರಿಕೆಯಾಗಿದೆ. ನೋಡಿ, ಪುತ್ರನ ಸಿನಿಮಾಗಳಿಗಾಗಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. HC ಬಾಲಕೃಷ್ಣ ಸೇರಿ ಹಲವರ ಬಳಿ ಕೋಟಿ ಕೋಟಿ ಹಣವನ್ನು ಲೇವಡಿ ಮಾಡಿರುವಂಥದ್ದು. ಆದರೆ ವಾಪಸ್ ನೀಡುವ ಬಗ್ಗೆ ಲೆಕ್ಕ ನೀಡಿಲ್ಲ. ಇಲ್ಲಿ 2006ರಲ್ಲಿ ಶಾಸಕರಾಗುವ ಮುನ್ನ ಮೈಸೂರಿನಲ್ಲಿ ಒಂದು ಸೈಟ್ ಇತ್ತು. ಶಾಸಕನಾಗಿ ಸಚಿವರಾದ ಬಳಿಕ ಸ್ಥಿರಾಸ್ತಿ ಚರಾಸ್ತಿ ಪ್ರಮಾಣ ಏರಿಕೆ ಕಂಡಿದೆ. ಇಲ್ಲಿ ಪುತ್ರನ ಸಿನಿಮಾಗಾಗಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಅದ್ಧೂರಿ ಆಗಿ ಮಗಳ ಮದುವೆ ಮಾಡಿದ್ದಾರೆ. HC ಬಾಲಕೃಷ್ಣ ಸೇರಿ ಹಲವರ ಬಳಿ ಕೋಟಿ ಕೋಟಿ ಸಾಲವನ್ನ ಪಡೆದಿದ್ರಂತೆ. ಆದರೆ ವಾಪಸ್ ನೀಡಿರುವಂತಹ ಬಗ್ಗೆ ಲೆಕ್ಕ ನೀಡಿಲ್ಲ ಎಂಬ ಮಾಹಿತಿ ಇದೆ. ಸದಾಶಿವನಗರದಲ್ಲಿ ಫ್ಲಾಟ್ ಇರುವಂಥದ್ದು, ಬ್ಯಾಂಕ್ ಖಾತೆಯಲ್ಲಿ ಹಣ ಇದೆ. 20 ಕೋಟಿ ರೂಪಾಯಿ ಮೌಲ್ಯದ ಸ್ವಂತ ಬಂಗಲೆಯನ್ನ ಹೊಂದಿದ್ದಾರೆ. ಮಾಜಿ ಸಚಿವ ಚಲುವರಾಯಸ್ವಾಮಿ, ನಟ ರಾಧಿಕಾ ಕುಮಾರಸ್ವಾಮಿ. ಆದರೆ ವಾಪಸ್ ಅವ್ರ ಹತ್ರ ಎಲ್ಲ ಹಣ ಪಡೆದಿರುವಂಥದ್ದು, ಸಾಲ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅವರ ಬಳಿ ವಾಪಸ್ ಕೊಟ್ಟಿರುವಂಥ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನು ನೀಡಿಲ್ಲ. ಜಮೀರ್ ಆಸ್ತಿ ದಿಢೀರ್ ಅಂತ ಏರಿಕೆಯಾಗಿದೆ. ಹೇಗೆ ಅಂದರೆ ನೋಡಿ, ಶಾಸಕರಾಗುವ ಮೊದಲು ಅವ್ರಿಗೆ ಮೈಸೂರಿನಲ್ಲಿ ಒಂದು ಸೈಟ್ ಇತ್ತು, ಒಂದು ಫ್ಲ್ಯಾಟ್ ಇತ್ತು ಅಷ್ಟೇ. ಆದರೆ ಶಾಸಕನಾದ ನಂತರವಾಗಿ ಅವರ ಆಸ್ತಿ ಏರಿಕೆಯಾಗಿದೆ. ಈ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಇವೆ.